ಮಹಾಲಕ್ಷ್ಮಿ ನಮೋಸ್ತುತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವಿಶ್ರೀ ದಾಸ್. ವೀಕ್ಷಕರೇ, ಇನ್ನು ವಿವಾಹ ಅನ್ನೋದು ಹೆಣ್ಣಿನ ಜೀವನದಲ್ಲಿ ಹೊಸ ಅಧ್ಯಾಯದ ಆರಂಭದ ಸೂಚನೆಯನ್ನ ನೀಡಿದ್ರೆ, ಸಂತಾನ ಪ್ರಾಪ್ತಿ ಅನ್ನೋದು ಕೂಡ ಒಂದು ದಾಂಪತ್ಯ ಜೀವನದ ಬದುಕಿನ ಅರ್ಥಪೂರ್ಣ ಆಶೀರ್ವಾದ ಅಂತ ಹೇಳಲಾಗುತ್ತೆ. ಹಾಗಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಸಂತಾನ ಪ್ರಾಪ್ತಿ ಯಾಕೆ ಆಗ್ತಾ ಇಲ್ಲ, ಜೊತೆಗೆ ಇದರ ನಿವಾರಣೆಗೆ ಏನು, ಹಾಗೆ ಇದಕ್ಕೆ ಕಾರಣಗಳು ಏನು ಅನ್ನೋದರ ಕುರಿತಂತೆ ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡೋದಕ್ಕೆ ಜ್ಯೋತಿಷ್ಯ ಆಚಾರ್ಯರಾಗಿರುವಂತಹ ಡಾಕ್ಟರ್ ಅನಿಲ್ ಗುರೂಜಿ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ಜಿ ಕನ್ನಡ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ನಾನು ಹೇಳ್ತಾ ಇದ್ದೆ, ಸಂತಾನ ಪ್ರಾಪ್ತಿ ಆಗೋದಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಅವರದೇ ಆಗಿರ್ತಕ್ಕಂಥ ಒಂದು ನೋವಿನಲ್ಲಿರ್ತಾರೆ. ಆದರೆ ಅದಕ್ಕೆ ನಾನಾ ಕಾರಣಗಳಿರುತ್ತೆ. ಹಾಗಾಗಿ ಆ ಕಾರಣಗಳನ್ನು ತಿಳಿಸ್ತಾ ಹೋಗೋದಾದ್ರೆ ಗುರುಗಳೇ. ಹೌದಮ್ಮ, ನಿಮ್ಮ ಪ್ರಶ್ನೆ ತುಂಬ ಚೆನ್ನಾಗಿದೆ. ನಾನಾ ಕಾರಣಗಳಿರುತ್ತೆ ಅನ್ನುವಂಥ ವಿಶೇಷವಾದ ಪ್ರಶ್ನೆಯನ್ನು ಕೇಳಿದ್ರೆ, ಅದಕ್ಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾನಾ ಮಾರ್ಗಗಳಿದೆ. ಏನು ಗೊತ್ತಾ, ಜಾತಕವನ್ನು ಪರಿಶೀಲನೆ ಮಾಡಿದಾಗ ಮೊದಲು ನೀವು ಕೇಳುವಂಥ ಪ್ರಶ್ನೆ ಏನು, ಈ ಜಾತಕಕ್ಕೆ ಮದುವೆಯ ಯೋಗ ಇದೆಯಾ ಅನ್ನುವಂಥದ್ದನ್ನು ಕೇಳ್ತೀರಿ ಅಲ್ವಾ. ಅದಕ್ಕಿಂತ ಮುಂಚೆ ಸ್ವಾಮಿ ಯಾವುದೋ ಒಂದು ಗಂಡು ಹೆಣ್ಣಿನ ಜಾತಕ ಬಂದಿದೆ, ಆ ಜಾತಕವನ್ನು ಹೊಂದಾಣಿಕೆ ಮಾಡಿಕೊಡಿ ಅಂತ ಕೇಳ್ತೀರಿ, ಹೌದಲ್ವಮ್ಮ. ಅದು ಕೇಳಿದಾಗ ನಾವು ಮಾಡುವಂತಹ ಮೊದಲನೇ ಕೆಲಸ ಏನು ಗೊತ್ತಾ, ಸಾಲವಳಿಯನ್ನು ಹಾಕಿಸ್ತೀವಿ. ಸಾಲವಳಿ ಅಂದರೆ ಏನು, ರಾಕ್ಷಸ ಗಣನ, ದೇವಗಣನ, ಯಾವ ಪ್ರಾಣಿಗಳು ಬರುತ್ತೆ, ಯಾವ ಕೂಟಗಳು ಬರುತ್ತೆ, ಅದನ್ನೆಲ್ಲ ನೀವು ಪರಿಶೀಲನೆ ಮಾಡಿಸ್ಕೋತೀರಿ. ಅದರಲ್ಲಿ ಒಂದು ಸಂಖ್ಯೆ ಬರುತ್ತೆ, 18, 19 ಅಂತ. ಜನ ಏನು ಅಂದ್ಕೊಂಡಿರೋದು, 18 ಸಂಖ್ಯೆಗಳ ಒಳಗಡೆ ಇದ್ದರೆ ಮದುವೆ ಮಾಡಬಾರ್ದು ಅಂತ. ಶಾಸ್ತ್ರಗಳಲ್ಲೂ ಅದೇ ಇರೋದು. 18 ಸಂಖ್ಯೆಯ ಒಳಗಡೆ ಇದ್ದರೆ ಮದುವೆ ಮಾಡಲ್ಲ. ಸರಿ, 18 ಸಂಖ್ಯೆಯ ದಾಟಿದಾಗ ಮದುವೆಗೆ ಅದು ಸೂಕ್ತ ಅನ್ನುವಂಥದ್ದು ಸಾಲವಳಿ ಗೊತ್ತಾಗುತ್ತೆ. ಮೊದಲನೇ ವಿಭಾಗ. ಯಾಕೆ ಸಾಲವಳಿ ಬಗ್ಗೆ ಮಾತನಾಡ್ತಾ ಇದ್ದೀವಿ ಅಂದರೆ, ಜನ ಮದುವೆಗೆ ಜಾತಕವನ್ನು ಹೊಂದಾಣಿಕೆ ಮಾಡೋದು ಬಿಟ್ಟು ಈ ಸಾಲವಳಿಯ ಬಗ್ಗೆ ಜಾಸ್ತಿ ತಲೆಗೆಡಿಸ್ಕೊಂಡಿದ್ದಾರೆ. ಸಾಲವಳಿ ಹಾಕಿಸ್ಲೇಬೇಕು. ಯಾಕೆ ಗೊತ್ತಾ, ನಾವು ಅವರ ಮನೆಗೆ ಹೋಗಬಹುದಾ, ಮನೆ ಬಾಗಿಲಿಗೆ ಹೋಗಬಹುದಾ. ಏನು ಗುರೂಜಿ ಹಂಗಂದ್ರೆ ಅಂದರೆ ನೋಡಿ, ಅವರ ಗೋತ್ರಗಳು, ನಕ್ಷತ್ರಗಳು, ಅವ್ರ ಮನೆ ದೇವರು ಇದೆಲ್ಲನೂ ಮ್ಯಾಚ್ ಆಗತ್ತಾ ಅನ್ನೋ ನೋಡುವಂಥ ರಿಪೋರ್ಟ್ ಅಷ್ಟೇ ಸಾಲವಳಿ. ಆ ಸಾಲವಳಿಯಲ್ಲಿ ಎರಡನೇ ಮದುವೆ ಯೋಗ ಇದೆಯಾ, ಮಕ್ಕಳ ಯೋಗ ಇದೆಯಾ, ಅಥವಾ ವೈಧವ್ಯದ ಯೋಗ ಇದೆಯಾ, ಅಥವಾ ಗಂಡಸಿಗೆ ವೈಧವ್ಯದ ಯೋಗ ಇದೆಯಾ, ಇದೆಲ್ಲವೂ ಯಾವುದೂ ತಿಳಿಯಲಾಗದಂತಹ ಪರಿಸ್ಥಿತಿ ಬರೀ ಸಾಲವಳಿಯಿಂದ ಇರುತ್ತಮ್ಮ. ಹಾಗಾಗಿ ಈ ಸಾಲವಳಿ ಬೇಕೇ ಬೇಕು. ಆದರೆ ಮಕ್ಕಳ ವಿಚಾರವನ್ನು ಸ್ಪಷ್ಟವಾಗಿ ನೋಡಿ, ಹಿಂದಿನ ಸಂಚಿಕೆಗಳಲ್ಲಿ ಮಾತನಾಡ್ತಾ ಇದ್ವಿ, ಹಿರಿಯರ ಆಶೀರ್ವಾದ ಇಲ್ಲ ಅಂದರೆ ಅಂಗವಿಕಲತೆ, ಬುದ್ಧಿಮಾಂದ್ಯತೆಯ ಮಕ್ಕಳು ಹುಟ್ಟುತ್ತಾರೆ ಅಂತ. ಹಿರಿಯರ ಆಶೀರ್ವಾದ ಇದ್ರೂ ಮಕ್ಕಳ ಭಾಗ್ಯ ಆಗ್ತಾ ಇಲ್ಲ, ಸಿಗ್ತಾ ಇಲ್ಲ ಅನ್ನುವಂಥ ಕೆಲವೊಂದಷ್ಟು ಗೊಂದಲಗಳಲ್ಲಿ ಜನ ಇದ್ದಾರೆ. ಆ ಗೊಂದಲವನ್ನು ನಿವಾರಣೆ ಮಾಡುವಂಥದ್ದೇ ಇವತ್ತಿನ ವಿಶೇಷವಾದ ಸಂಚಿಕೆ ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಅದರಲ್ಲಿ ನಿಮ್ಮ ಮಾನಸಿಕತೆ ತುಂಬ ಮುಖ್ಯ ಆಗಿರುತ್ತೆ. ಜಾತಕದಲ್ಲಿ ಒಂದು ಸ್ಪಷ್ಟವಾಗಿ ಹೇಳ್ಕೊಡ್ತೀನಿ ನೋಡಿ, ನಾಡಿ ಜ್ಯೋತಿಷ್ಯದಲ್ಲಿ ಜಾತಕದಲ್ಲಿ ಇದೆಲ್ಲವೂ ಗೊತ್ತಾಗುವಂಥದ್ದು. ಮದುವೆ ನಿಧಾನ ಇದೆಯಾ ಅಥವಾ ಮಕ್ಕಳ ಭಾಗ್ಯಗಳು ನಿಧಾನಕ್ಕಿದೆಯಾ ಅನ್ನುವಂಥದ್ದೆಲ್ಲ. ಸಂತಾನ ಪ್ರಾಪ್ತಿ ಆಗದೆ ಇರೋದಕ್ಕೆ ಕಾರಣಗಳೇನು ಅಂತ ಹೇಳಿ ಮುಂದಿನ ಹಂತದಲ್ಲಿ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ರು ಇದ್ದಾರೆ, ಮಾತನಾಡ್ಬಿಡೋಣ. ಬೇಲೂರಿಂದ ಗಿರೀಶ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಗಿರೀಶ್. ನಮಸ್ತೆ ಮೇಡಮ್. ಏನ್ ಕೇಳಬೇಕಾಗಿತ್ತು, ಯಾರ ಬಗ್ಗೆ ಕೇಳಬೇಕಾಗಿತ್ತು ತಿಳಿಸಿ. ಮೇಡಮ್, ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಓಕೆ, ನಕ್ಷತ್ರ, ಜನ್ಮ ದಿನಾಂಕ ಹಾಗೆ ಸಮಯ ತಿಳಿಸಿ. ಇಷ್ಟ ನಕ್ಷತ್ರ ಕುಂಭರಾಶಿ. ಓಕೆ. 28/5/78 ಭಾನುವಾರ ಮಧ್ಯಾಹ್ನ 1:30. ಓಕೆ. ಮೇಡಮ್, ನಮ್ದು ಪಿತ್ರಾಚಾರ್ಯ ಕೋರ್ಟ್ ಹಾಕಿದ್ವು, ಕೋರ್ಟ್ ಅಲ್ಲಿ ನಡೀತಾ ಇದೆ. ಓಕೆ, ಗುರುಗಳಿದ್ದಾರೆ, ತಿಳಿಸಿ ನಿಮ್ಮ ಪ್ರಶ್ನೆಯನ್ನು ಹೇಳಿ. ಪ್ರಶ್ನೆ ಕೋರ್ಟ್ ಅಲ್ಲಿ ಕೇಸ್ ಕೇಳಿಸ್ತಾ ಇದೆಯಪ್ಪ? ಹಲೋ ಗಿರೀಶ್ ಅವರ, ಕೇಳಿಸ್ತಾ ಇದೆಯಾ? ಕೇಳಿಸಿದೆ ಸ್ವಾಮಿ. ಹೇಳಿ ಹೇಳಿ, ಏನು ವಿಚಾರ ಇತ್ತು? ನಮ್ದು ಒಂದು ಪಿತ್ರಾಚಾರ್ಯ ಕೋರ್ಟ್ ಹಾಕಿದ್ದೆ. ಆಯ್ತು. ಕೋರ್ಟ್ ಅಲ್ಲಿ ನಡೀತಾ ಇದೆ. ಅದು ಆಲೆ ಸುಮಾರು 2013 ಹಾಕಿದ್ದು, ಮತ್ತೆ 18 ಆಯ್ತು. ಮತ್ತೆ ಅವರೆಲ್ಲ ಮೇಲಿನ ಕೋರ್ಟ್ ಹೋದ್ರು, ಮತ್ತೆ ಇನ್ನೂ ನಡೀತಲೇ ಇದೆ. ಅದಕ್ಕೆ ಯಾವಾಗ ಆಗುತ್ತೆ ಅಂತ. ಧನಿಷ್ಠ ನಕ್ಷತ್ರ ಕುಂಭರಾಶಿ. ಅರ್ಥ ಆಯ್ತು. ನಿಧಾನಕ್ಕೆ ಕೇಳಿಸ್ಕೊಳ್ಳಿ ನಾನು ಹೇಳೋವಂಥದ್ದು. ಈ ಜಾತಕದಲ್ಲಿ ನಿಮ್ಮ ಪಿತ್ರಾರ್ಜಿತ ಆಸ್ತಿಯ ಸಮಸ್ಯೆ ಇದೆ ಅನ್ನುವಂಥದ್ದು ನಿಮ್ಮ ಪ್ರಶ್ನೆ. ಹೌದು ಹೌದು ಹೌದು. ಆಯ್ತಾ? ದಾಯಾದಿ ಕಲಹ ಅಂತ ತಗೋಬೋದಾ ಇದನ್ನ, ಇಲ್ವಾ? ಹೌದು ಹೌದು ಹೌದು. ದಾಯಾದಿ ಕಲಹದಿಂದ ಪಿತ್ರಾರ್ಜಿತ ಆಸ್ತಿ ಕೋರ್ಟಲ್ಲಿದೆ ಅಲ್ವಾ?
ನೋಡಿ, ಒಂದು ವಿಚಾರ ತಿಳ್ಕೊಳ್ಳಿ, ನಿಮ್ಮ ಜಾತಕದಲ್ಲಿ ಪಿತ್ರಾರ್ಜಿತ ಆಸ್ತಿ ಅನ್ನುವಂಥದ್ದೇನಿದೆ ಅದು ನಿಮಗೆ ಲಭ್ಯ ಇದೆಪ್ಪ. ಆಯ್ತಾ? ಜಾತಕ ಸ್ಪಷ್ಟವಾಗಿ ಸೂಚಿಸ್ತಾ ಇದೆ ನಿಮಗೆ ಪಿತ್ರಾರ್ಜಿತ ಆಸ್ತಿ ಲಭ್ಯ ಇದೆ. ಅದರಲ್ಲೂ ನೀರಾವರಿ ಜಮೀನ್ ತರದ್ದು ಅಥವಾ ನೀರು ಇರುವಂಥ ಜಮೀನು ಸಿಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಆಯ್ತಾ? ಇನ್ನ 1.5 2 ವರ್ಷಗಳು ಇದೇ ಪರಿಸ್ಥಿತಿಯಲ್ಲಿ ಮುಂದುವರಿಯುತ್ತೆ. ಆಯ್ತಾ? 2 ವರ್ಷದ ನಂತರದಲ್ಲಿ ನಿಮಗೆ ಸ್ವಂತ ಜಾಗ, ಸ್ವಂತ ಮನೆಯ ಯೋಗ ಸ್ಪಷ್ಟವಾಗಿ ಜಾತಕದಲ್ಲಿ ಕಾಣ್ತಾ ಇದೆ. ಓಕೆ, ಧನ್ಯವಾದಗಳು ಗಿರೀಶ್ ಕರೆ ಮಾಡಿದ್ದಕ್ಕಾಗಿ. ಇನ್ನು ಸಂತಾನ ಪ್ರಾಪ್ತಿ ಆಗದೇ ಇರೋದಕ್ಕೆ ಇರುವಂತಹ ಕಾರಣಗಳೇನು ಅನ್ನೋದರ ಕುರಿತಂತೆ ಗುರುಜಿ ತಿಳಿಸಿಕೊಡ್ತಾ ಇದ್ರಿ. ನೋಡಿ, ಮೊದಲನೇದು ಸಾಲವಳಿಯ ಬಗ್ಗೆ ನೋಡಿದ್ವಿ. ಸ್ಪಷ್ಟವಾಗಿ ಅದರಲ್ಲಿ ಅವ್ರ ಮನೆಗೆ ಹೋಗ್ಬೋದಾ ಅನ್ನುವಂಥದ್ದನ್ನ ಪುರೋಹಿತರು ಹೇಳ್ಕೊಟ್ಟಿರ್ತಾರೆ. 18 ಗಣಕ್ಕಿಂತ ಜಾಸ್ತಿ ಬಂದಿದೆ, ನೀವು ಹೋಗಿ ಅನ್ನುವಂಥದ್ದನ್ನ ಸೂಚಿಸ್ತಾರೆ. ಅದರ ಮಧ್ಯದಲ್ಲಿ ನೀವು ಒಪ್ಪಿಕೊಳ್ಳುವ ಮುಂಚೆ, ಅಂದರೆ ಏನು ಆಯಿತು, ಹೆಣ್ಣೊಪ್ಪಿಗೆ ಇದೆ, ಶಾಸ್ತ್ರ ಇದೆ, ಹೂ ಮೂಡಿಸೋ ಶಾಸ್ತ್ರ ಇದೆ, ಇದೆಲ್ಲವೂ ಶಾಸ್ತ್ರಗಳು ಆಯಿತು. ಅದೆಲ್ಲ ಒಪ್ಪಿಕೊಳ್ಳೋದಕ್ಕಿಂತ ಮುಂಚೆ 2 ಕೆಲಸವನ್ನು ಗಂಡಿನ ಕಡೆಯವರಾಗಲಿ ಹೆಣ್ಣಿನ ಕಡೆಯವರಾಗಲಿ ಖಂಡಿತವಾಗ್ಲೂ ಮಾಡಿ ನಾನು ಹೇಳ್ಕೊಡ್ತೀನಿ ಕೇಳಿ. ಸ್ಪಷ್ಟವಾಗಿ ಜಾತಕ ನೋಡೋರ ಹತ್ರ 2 ವಿಚಾರವನ್ನು ನೀವು ಮಾತಾಡಲೇಬೇಕು. ಒಂದು ಸಂತಾನ ಯೋಗ, ಇನ್ನೊಂದು ವೈಧವ್ಯ ಯೋಗ. ಯಾಕೆ ಇದನ್ನು ಮಾತಾಡ್ತೀನಿ ಅಂದರೆ, ಒಂದು ಸತಿ ತಂದೆ ತಾಯಿ ಜವಾಬ್ದಾರಿಯನ್ನು ಕೊಟ್ಟ ನಂತರದಲ್ಲಿ, ಯಾರಿಗೆ ಗಂಡು ಮಗನಿಗೆ ಜವಾಬ್ದಾರಿ ಕೊಡ್ತಾರ, ಹೆಣ್ಣು ಮಗನ ಕರ್ಕೊಂಬಂದು ನಿನಗೆ ಮದುವೆ ಮಾಡಿಕೊಡ್ತಿದ್ದೀನಿ ಸಾಕು ಅಂತ ಅಲ್ವಮ್ಮ. ಅವರ ಸಾಕುವಿಕೆ ಚೆನ್ನಾಗಿ ಇರಬೇಕು ಹೆಣ್ಣು ಮಕ್ಕಳಿಗೆ, ಹೌದಲ್ವಾ? ಅದರಲ್ಲಿ ವೈಮನಸ್ಯ ಉಂಟಾಗಬಾರದು, ಡೈವರ್ಸ್ವರೆಗೂ ಹೋಗಬಾರ್ದು ಅನ್ನುವಂಥದ್ದು ಸ್ಪಷ್ಟ. ಅದು ನಿಮಗೆ 2ನೇ ಮದುವೆ ಯೋಗದಲ್ಲಿ ಗೊತ್ತಾಗುತ್ತೆ. ಸಂತಾನದ ವಿಚಾರಕ್ಕೆ ಬಂದಾಗ ಈಗಿನ ಕಾಲದಲ್ಲಿ ಅತ್ತೆ ಮಾವನ ಪ್ರೆಷರು ತುಂಬ ಇರುತ್ತೆ, ಮಗು ಆಗಲಿಲ್ಲ ಅನ್ನುವಂಥದ್ದು. ಅದಕ್ಕೆ ಕಾರಣವನ್ನು ಒಬ್ಬರ ತಲೆ ಮೇಲೆ ಹಾಕುವಂಥ ಕೆಲಸ ಮಾಡಬಾರ್ದು. ಅವರನ್ನು ಕರ್ಕೊಂಬಂದ್ಬಿಟ್ವಿ, ಮಗು ಆಗ್ತಾ ಇಲ್ಲ ಅನ್ನೋವಂಥ ಕೆಲಸ ಮಾಡಬಾರ್ದು. ಇದೆಲ್ಲ ವಾತಾವರಣ ನಿಮ್ಮ ಮನೆಯಲ್ಲಿ ನಡೆಯಬಾರ್ದು ಅಂತಿದ್ರೆ ಜಾತಕವನ್ನು ಪರಿಶೀಲಿಸಿ, ಬರೀ ಸಾಲವಳಿಯ ಹಿಂದೆ ಹೋಗೋದಕ್ಕಿಂತ, ಹೋಗಲೇಬೇಕು ಸಾಲವಳಿ ಹಿಂದೆ, ಅದರ ಒಂದೇ ವಿಚಾರವನ್ನು ಇಟ್ಕೊಂಡು ಈ ಥರದ ವಿಚಾರಗಳನ್ನು ಮರೆಯುವಂಥದ್ದು ಮಾಡಬೇಡಿ. ನಾಡಿ ಜ್ಯೋತಿಷ್ಯದಲ್ಲಿ ಸಾಲವಳಿಗಿಂತ ಹೆಚ್ಚಾಗಿ ಜಾತಕವನ್ನು ನೋಡಿದಾಗ ಯಾವ ವಿಚಾರದಲ್ಲಿ ಸ್ಪಷ್ಟವಾಗಿ ತೊಂದರೆ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಓಕೆ ಗುರುಜಿ, ಈ ಕುರಿತಂತೆ ಮತ್ತಷ್ಟು ಮಾತನಾಡೋಣ. ಕಾಲರ್ ಒಬ್ರು ಇದ್ದಾರೆ. ನಮಸ್ಕಾರ ಪ್ರಜ್ವಲ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬೆಂಗಳೂರಿನ ಮೇಡಮ್. ಓಕೆ, ಗುರುಗಳಿದ್ದಾರೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ತಿಳಿಸಿ. ಹಲೋ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಿಮ್ಮ ಪ್ರಶ್ನೆಯನ್ನು ತಿಳಿಸಿ. ಅಲ್ಲ, ಪ್ರಜ್ವಲ್ ವಿಷಯದಿಂದ ಕೇಳಬೇಕಾಗಿತ್ತು. ಓಕೆ ಹೇಳಿ ಪ್ರಜ್ವಲ್ ಅವರ, ಕೇಳಿಸ್ತಾ ಇದೆ. ಇವನು ಒಂದು 5-10-2000 ವರ್ಷದಲ್ಲಿ ಹುಟ್ಟಿದ್ದಾನೆ. ಆಯ್ತು. ಇವನು ವಿದ್ಯಾಭ್ಯಾಸ ಅಷ್ಟು ಮುಂದುವರಿಲಿಲ್ಲ. ಇವಾಗ ಇವನ ಹಣೆ ಬರ ಹೆಂಗಿರುತ್ತೆ ಸ್ವಲ್ಪ ಕೇಳೋಣ ಅಂದ್ಬಿಟ್ಟೆ ಮಾಡಿದ್ದೀನಿ. ಪ್ರಜ್ವಲ್ ಅನ್ನೋರು ಯಾರು? ನಿಮ್ಮ ಮಗನ ಮೊಮ್ಮಗನ? ಹೌದು, ಮಗ 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 ನಿಮ್ಮ ಮಗನ ಪ್ರಜ್ವಲ್ ಅಂತ? ಹೌದು. ಈಗ ಅವ್ರ ಪರಿಸ್ಥಿತಿ ಏನು ಹೇಳಿ? ವಿದ್ಯಾಭ್ಯಾಸದ ಪ್ರಶ್ನೆನಾ ಅಥವಾ ಉದ್ಯೋಗನ? ಏನಾಗಿದೆ? ಇವಾಗ ವಿದ್ಯಾಭ್ಯಾಸ ಅಷ್ಟಾಗಿ ಆಗಿಲ್ಲ, ಬರೀ SLC ಆಗಿರೋದು. ಅವನು ಬೇರೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ಸರಿ, ಮುಂದಕ್ಕೆ ಭವಿಷ್ಯ ಹೆಂಗಿದೆ ಕೇಳೋಣ ಅಂತ. ನೋಡಿ, ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಅವರಿಗೆ ರಾಹುಕೇತುವಿನ ಬದಲಾವಣೆ ಏನಾಗ್ತಾ ಇದೆ, ಸೂಕ್ತವಾದ ಸ್ಥಳ ಸಿಗುವಂಥದ್ದಾಗಲಿ ಅಥವಾ ಕೆಲಸದಲ್ಲಿ ಉನ್ನತಿ ಸಿಗೋದಾಗಲಿ ಸ್ವಲ್ಪ ಕಷ್ಟ ಅನ್ನೋದು ತೋರಿಸ್ತಾ ಇದೆ. ಅದು ಅವರಿಗೂ ಅನುಭವ ಆಗಿರುತ್ತೆ. ಆಯ್ತಾ? ನೋಡಿ, ಸಾಧ್ಯ ಆದಷ್ಟು ಶನೈಶ್ಚರನ ಆರಾಧನೆಯಿಂದ ಈ ಕಷ್ಟದಿಂದ ನೀವು ಈಚೆ ಬರ್ಬೋದಪ್ಪ. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ಹಾಗೆ ಗುರುಜಿ ತಿಳಿಸ್ಕೊಡ್ತಾ ಇದ್ರಿ ಸಂತಾನ ಪ್ರಾಪ್ತಿ ಆಗದಿರೋದಕ್ಕೆ ಕಾರಣಗಳೇನು ಅಂಥೇಳಿ. ಹಾಗೆ ಯಾವ ದೋಷ ಈ ಸಂತಾನ ಪ್ರಾಪ್ತಿಗೆ ತಡೆಗೋಡಿಯಾಗಿದೆ ಅಂತ ಹೇಳಿ ಗುರುಗಳೇ? ನೋಡಿ, ಸಂತಾನ ಪ್ರಾಪ್ತಿಗೆ ದೋಷ ಅನ್ನೋದಕ್ಕಿಂತ ಹಲವೊಂದಷ್ಟು ಕಾರಣಗಳು ಇದ್ದೇ ಇರತ್ತಮ್ಮ. ದೋಷನೂ ಇರುತ್ತೆ. ನೋಡಿ, ಮೇಜರ್ ಆಗಿ ನಮಗೆ ಪಿತೃದೋಷ ಸಂತಾನಕ್ಕೆ ಅಡ್ಡಿ ಆಗತ್ತೆ ಅನ್ನೋದು ಜ್ಯೋತಿಷ್ಯ ಶಾಸ್ತ್ರದಲ್ಲಿದೆ. ಅದಕ್ಕಿಂತ ಹೆಚ್ಚಾಗಿ ಮ್ಯಾಚ್ ಆಗದೇ ಇರುವಂಥ ಜಾತಕಗಳೇ ಇದಕ್ಕೆ ಮುಖ್ಯವಾದಂತಹ ಕಾರಣ. ಯಾಕೆ ಗೊತ್ತಾ? ಪಿತೃದೋಷಕ್ಕೆ ಯಾವ ಗ್ರಹಗಳು ಕಾರಣ ಇದೆಯೋ, ಪುತ್ರ ಸಂತಾನಕ್ಕೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅದೇ ಗ್ರಹ ಕಾರಣ ಇರುವಂಥದ್ದು. ಹಿಂದಿನ ಸಂಚಿಕೆಯಲ್ಲಿ ಸೂರ್ಯನಾರಾಯಣನ ಅನುಗ್ರಹ ಬೇಕು, ಪಿತೃದೋಷ ನಿವಾರಣೆ ಆಗಬೇಕು, ಶನೈಶ್ಚರನ ಅನುಗ್ರಹ ಬೇಕು ಅಂತ ಹೇಳ್ಕೊಡ್ತಾ ಇದ್ದೆ ಅಲ್ವಮ್ಮ. ಅದೇ ಥರನೇ ಪುತ್ರಕಾರಕನಾಗಿರುವಂಥವನು ಸೂರ್ಯ. ಅದರಲ್ಲೂ ಹೆಣ್ಣು ಮಕ್ಕಳ ಜಾತಕದಲ್ಲಿ
ಸಂತಾನಕ್ಕೆ ಬೇಕಾಗಿರುವಂಥದ್ದು ಶುಕ್ರ ಸೂರ್ಯ ಎರಡೂ ವ್ಯತ್ಯಾಸಗಳಿದ್ದಾಗ ಜಾತಕದಲ್ಲಿ ಈ ರೀತಿಯಾದಂತಾಗತ್ತೆ. ಮತ್ತು ಗಂಡು ಮಕ್ಕಳ ಜಾತಕದಲ್ಲಿ ಕುಜನ ಅನುಗ್ರಹ ಇಲ್ಲ ಅಂದರೆ ಈ ರೀತಿಯ ಸಮಸ್ಯೆಗಳು ಆಗೇ ಆಗತ್ತೆ. ಅದನ್ನು ತುಂಬ ಮನಸ್ಸಿಗೆ ಹಚ್ಕೊಂಡು ನಿಮ್ಮ ಪರಿಸರವನ್ನು ಹಾಳು ಮಾಡ್ಕೊಳ್ಳುವಂಥದ್ದು ಬೇಡ. ಇದೇ ಸಂಚಿಕೆಯಲ್ಲಿ ಅದಕ್ಕೆ ಸೂಕ್ತ ಪರಿಹಾರವನ್ನು ನಾನು ತಿಳಿಸ್ಕೊಡ್ತಾ ಇರ್ತೀನಿ. ಕಾರ್ಯಕ್ರಮ ನೋಡ್ತಾ ಇರಿ. ಓಕೆ ಗುರುಜಿ, ಭವಾನಿ ಅಂತೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ಭವಾನಿ. ನಮಸ್ತೆ, ಧ್ವನಿ ಕೇಳಿಸ್ತಿದ್ಯಾ ಭವಾನಿ? ಕೇಳಿಸ್ತಾ ಇದೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಗುಬ್ಬಿ ತಾಲೂಕಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಓಕೆ, ದಯಮಾಡಿ ಟಿವಿ ನೋಡ್ತಾ ಮಾತನಾಡ್ತಿದ್ರೆ ವಾಲ್ಯೂಮ್ನ ಮ್ಯೂಟ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಕರೆ ಕಟ್ ಆಗುತ್ತೆ. ನಿಮ್ಮ ಪ್ರಶ್ನೆಯನ್ನ ತಿಳಿಸಿ. ಕೇಳಿಸ್ಕೊಂತಾ ಇದ್ದೀನಿ. ಓಕೆ ಟಿವಿ ನೋಡ್ತಾ ಇದ್ದೀನಿ. ಓಕೆ, ಪ್ರಶ್ನೆಯನ್ನ ತಿಳಿಸಿ. ಮಾತಾಡಿಮ್ಮ, ಕೇಳಿಸ್ತಾ ಇದೆ. ಅಮ್ಮ, ನನ್ನ ಹೆಸರು ಭವಾನಿ ಅಂತ. ಆಯ್ತಮ್ಮ. ಜಮೀನು ಒಂದು ಯಾರೋ ಬೇರೆಯವರು ಅಗ್ರಿಮೆಂಟ್ ಸೈನ್ ಮಾಡ್ಕೊಂತಿದ್ದಾರೆ ಗುರುಗಳೇ. ಕೋರ್ಟ್ ಅಲ್ಲಿ ಇದೆ, ಅದು ನನ್ನಂತೆ ಆಗುತ್ತಾ ಇಲ್ವಾ? ಜಮೀನು ವಿಚಾರಕ್ಕೋಸ್ಕರ ನೀವು ಕರೆ ಮಾಡಿದ್ದೀರಿ. ಜಮೀನು ಯಾರೋ ಬೇರೆಯವರು ಆಕ್ರಮಣ ಮಾಡ್ಕೊಂಡಿದ್ದಾರೆ, ಕೋರ್ಟಲ್ಲಿ ಕೇಸ್ ಇದೆ, ಅದು ನಿಮ್ಮ ಪರವಾಗಿ ಆಗತ್ತಾ ಇಲ್ವಾ ಅನ್ನೋಂಥದ್ದು ಪ್ರಶ್ನೆ, ಕರೆಕ್ಟಾ? ಹೌದು ಗುರುಗಳೇ. ಅಲ್ಲೇ 2 ಓಕೆ, ನೋಡಿ, ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಯಿತು. ನಾನು ನಿಮಗೆ ಸಿಗೋದೇ ಅರ್ಧ ಗಂಟೆಗಳ ಕಾಲ. ಹಾಗಾಗಿ ಈ ಥರ ಡಿಸ್ಟರ್ಬೆನ್ಸ್ ಆದರೆ ಮಾತಾಡೋದು ಕಷ್ಟ ಆಗುತ್ತೆ. ಕೇಳಿಸ್ಕೊಳ್ಳಿ, ನಿಮ್ಮ ಪ್ರಶ್ನೆ ಅರ್ಥ ಆಗಿದೆ. ಪ್ರಶ್ನಾಶಾಸ್ತ್ರದ ಪ್ರಕಾರವಾಗಿ ನಿಮ್ಮ ಸ್ವರಗಳನ್ನು ಗಮನಿಸ್ತಾ ಇದ್ದರೆ ದೀರ್ಘವಾದಂತಹ ಸಮಯ ಇದಕ್ಕೆ ಬೇಕು ಅಂತ ಅನ್ನಿಸ್ತಾ ಇದೆ ಅಮ್ಮ. ಯಾಕೆ ಗೊತ್ತಾ? ಪ್ರಶ್ನೆಶಾಸ್ತ್ರದಲ್ಲಿ ಚಂದ್ರನ ಸಂಯೋಗ ನನಗೆ ಕಾಣ್ತಾ ಇರೋದ್ರಿಂದ ಇದು ಇನ್ನೂ ಯಥೇಚ್ಛವಾಗಿ ಎಳೆದಾಡ್ತಾ ಬರುತ್ತೆ. ಅದಕ್ಕೆ ಸೂಕ್ತವಾದ ವ್ಯವಸ್ಥೆಗಳನ್ನು ಮತ್ತು ಕಾನೂನು ಸಲಹೆಗಾರರನ್ನು ಭೇಟಿ ಮಾಡಿ ಬೇಗ ಪರಿಹಾರ ಮಾಡ್ಕೊಳ್ಳುವಂಥದ್ದು ಮಾಡಿಮ್ಮ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಭವಾನಿ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಕಾರಣಗಳನ್ನು ಜೊತೆಗೆ ದೋಷದ ಕುರಿತಂತೆ ನೀವು ತಿಳಿಸ್ಕೊಡ್ತಾ ಇದ್ರಿ. ಇನ್ನು ಸಂತಾನ ಭಾಗ್ಯಕ್ಕಾಗಿ ಯಾವ ಒಂದು ಪೂಜೆಯನ್ನು ಮಾಡಬೇಕು, ಪಾರಾಯಣವನ್ನು ಮಾಡಬೇಕು ಅನ್ನೋದು ಸಾಕಷ್ಟು ಜನರಿಗೆ ಒಂದು ಯೋಚನೆಯಾಗಿರುತ್ತೆ. ಆ ಕುರಿತು ತಿಳಿಸ್ತಾ ಹೋಗೋದಾದರೆ? ಖಂಡಿತಮ್ಮ, ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ರಿ. ಜಾತಕದಲ್ಲಿ ನೋಡಿ, ಸಂತಾನ ಅಂದಿದ ತಕ್ಷಣ ನಾವು ಹೋಗುವಂಥದ್ದು ಮೊದಲು ಕುಜದೋಷಕ್ಕೆ ಹೋಗುವಂಥದ್ದು, ಅಥವಾ ಸಂತಾನ ಅಂದ ಕಾರಣದಲ್ಲಿ ಸರ್ಪದೋಷಕ್ಕೆ ಹೋಗುವಂಥದ್ದು, ಸಂತಾನ ಅನ್ನೋ ಕಾರಣಕ್ಕೆ ಪಿತೃದೋಷಕ್ಕೆ ಹೋಗುವಂಥದ್ದು. ಇದೆಲ್ಲವೂ ಒಂದೊಂದು ರೂಲ್ ಇದೆ. ಆದರೆ ನಿಮ್ಮ ಜಾತಕದಲ್ಲಿ ಏನು ಯಾವ ವಿಭಾಗ ಅಥವಾ ಯಾವ ಒಂದು ಕಾರ್ಯ ಅಲ್ಲಿ ನಡೀತಾ ಇಲ್ಲ, ಅದೆಲ್ಲವನ್ನು ಸ್ಪಷ್ಟವಾಗಿ ನಡಿ ಜ್ಯೋತಿಷ್ಯದಲ್ಲಿ ತಿಳ್ಕೊಂಡಾಗ ನಿಮಗೆ ಯಾವ ಸಂದರ್ಭದಲ್ಲಿ ಆ ರೀತಿಯಾದಂತಹ ವ್ಯತ್ಯಾಸಗಳು ಆಗ್ತಾ ಇದೆ ಮತ್ತು ಯಾವ ಗ್ರಹಗಳಿಂದ ಆಗ್ತಾ ಇದೆ ಅನ್ನುವಂಥದ್ದು ಸೂಕ್ತವಾಗಿ ತಿಳಿಯುತ್ತದೆ ಜಾತಕವನ್ನು ಪರಿಶೀಲನೆ ಮಾಡಿದಾಗ. ಮೊದಲನೇ ವಿಚಾರ. ಎರಡನೇ ವಿಚಾರ, ಸಂತಾನಕ್ಕೆ ಮುಖ್ಯವಾಗಿ ನಮಗೆ ಸಂತಾನ ವೇಣುಗೋಪಾಲ ಸ್ವಾಮಿಯನ್ನು ಆರಾಧನೆ ಮಾಡ್ತೀವಿ. ಅದರ ಜೊತೆಗೆ ಸಂತಾನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತೀವಿ. ಈ ದೇವರ ಆರಾಧನೆ ಮಾಡಿದಾಗ ಜಾತಕದಲ್ಲಿ ಬದಲಾವಣೆಗಳು ಹೆಂಗಾಗತ್ತೆ ಗುರೂಜಿ ಅಂತ ನೀವು ಕೇಳ್ಬೋದು ಅಲ್ವಾ? ದೇವರುಗಳೇ ಜಾತಕವನ್ನು ನಿರ್ಧಾರ ಮಾಡುವಂಥದ್ದು. ಈ ಕುಟುಂಬದಲ್ಲೇ ಇವನ ಜನನ ಆಗಬೇಕು ಅನ್ನುವಂಥದ್ದು ದೇವರ ನಿರ್ಧಾರನೇ ಆಗಿರುತ್ತೆ. ದೇವರು ಹೇಳಿದಂಗೆ ಕೇಳುವಂಥದ್ದೇ ಗ್ರಹಗಳ ಕೆಲಸ ಆಗಿರೋದ್ರಿಂದ ದೇವರ ಮೊರೆ ಹೋಗೋದೇ ಇದಕ್ಕೆ ಸೂಕ್ತ ಪರಿಹಾರ. ಜೊತೆಗೆ ಯಾವ ಗ್ರಹಗಳನ್ನು ಉಪಯೋಗಿಸ್ಕೊಂಡಾಗ ದೋಷ ನಿವಾರಣೆ ಆಗತ್ತೆ ಅನ್ನುವಂಥದ್ದು ಜಾತಕದಲ್ಲಿ ಸ್ಪಷ್ಟವಾಗಿ ಗೊತ್ತಾಗತ್ತಮ್ಮ. ಓಕೆ ಗುರುಜಿ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಬೋರಯ್ಯ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಬೋರಯ್ಯ. ಧ್ವನಿ ಕೇಳಿಸ್ತಾ ಇದೆಯಾ ಬೋರಯ್ಯ? ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ನಾವು ವಿಜಯನಗರ ಡಿಸ್ಟಿಕ್ ಇಂದ ಮೇಡಮ್. ಓಕೆ, ಗುರುಗಳಿದ್ದಾರೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆ ಮೇಡಮ್. ಓಕೆ, ನಿಮ್ಮ ನಕ್ಷತ್ರ, ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ಜೊತೆಗೆ ಪ್ರಶ್ನೆಯನ್ನ ತಿಳಿಸಿ. ನಮಸ್ತೆ ಗುರುಜಿ. ನಮಸ್ಕಾರಪ್ಪ, ಹೇಳಿ, ಕೇಳಿಸ್ತಾ ಇದೆ. ಗುರುಜಿ, ನನಗೆ ಹುಟ್ಟಿದ್ದು ದಿನಾಂಕ 1983 ಅಷ್ಟೇ ಗೊತ್ತಿದೆ ಗುರುಜಿ. ಟೈಮಿಂಗ್ಸ್ ಏನು ಗೊತ್ತಿಲ್ಲ. ಆಯ್ತು, ನಿನ್ನ ಪ್ರಶ್ನೆ ಹೇಳಪ್ಪ. ನಿನ್ನ ಸ್ವರ ಏನು ಹೇಳುತ್ತೆ ಕೇಳಿಸ್ಕೊಳ್ಳೋಣ. ಪ್ರಶ್ನೆ ಕೇಳು ಬೇಗ ಬೇಗ. ಗುರುಜಿ, ನಮಗೆ ಸಮಸ್ಯೆ ಬರೀ ಇದೆ. ಸಾಲದ ಬಾಧೆ, ಪ್ರತಿಯೊಂದು ಏನು ಮಾಡಿದ್ರು ಒಂದು ಊಟಕ್ಕೆ ಕೂಡ ಸಮಸ್ಯೆ ಇದೆ ಗುರುಜಿ, ಅಷ್ಟು ಸಮಸ್ಯೆ. ನೋಡು, ನಿನ್ನ ಪ್ರಶ್ನೆಯನ್ನು ಕೇಳಿಸ್ಕೊಂಡಾಗ ನಿಮ್ಮ ಜಾತಕದ ಪ್ರಕಾರ ನಿಮ್ಮ ಶನಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಯಥೇಚ್ಛವಾಗಿರುತ್ತೆ. ಕೆಲಸ ಕಾರ್ಯಗಳಲ್ಲಾಗಲಿ ಅಥವಾ ಸಂಪಾದನೆಯಲ್ಲಾಗಲಿ ಅಥವಾ ಪರ್ಮನೆಂಟಾಗಿ ಏನಾದರೂ ಕೆಲಸ ಮಾಡೋದಕ್ಕೂ ಕಷ್ಟ ಆಗ್ತಾ ಇದೆ ಅನ್ನೋವಂಥದ್ದು ತೋರಿಸುತ್ತಪ್ಪ. ಹೌದು ಗುರುಜಿ. ಶನೈಶ್ಚರನ ಆರಾಧನೆಯೊಂದೇ ನಿನಗೆ ದಾರಿ ಇರುವಂಥದ್ದು. ಒಂದು ವಾರ ಅಥವಾ 10 ದಿನದಲ್ಲಿ ಈ ಕಾರ್ಯಕ್ರಮ ನೋಡ್ತಾ ಇರಿ. ನಾನು ಬಳ್ಳಾರಿಗೆ ಬರುವಂಥ
ಕಾರ್ಯ ಇದೆ. ಅಲ್ಲೊಂದು ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆ ಅಥವಾ ಯಂತ್ರಗಳನ್ನು ಕೊಡುವಂಥ ಕೆಲಸ ನಡೀತಾ ಇತ್ತು. ಅದೇ ಜಾಗಕ್ಕೆ ನಾನು ಬರ್ತಾ ಇರ್ತೀನಿ, ಅಲ್ಲಿ ಬಂದು ಮಾತಾಡ್ಸ್ಕೊಂಡು ಹೋಗಪ್ಪ, ಸರಿ ಮಾಡಿಕೊಡ್ತೀನಿ. ಓಕೆ, ಧನ್ಯವಾದಗಳು ಬೋರಯ್ಯ ಕರೆ ಮಾಡಿದ್ದಕ್ಕಾಗಿ. ಗುರುಜಿ ತಿಳಿಸ್ಕೊಡ್ತಾ ಇದ್ರಿ ಜಾತಕ ಹಾಗೂ ಗ್ರಹದ ಕುರಿತಂತೆ. ಗ್ರಹಗಳಲ್ಲಿ ಮುಖ್ಯವಾಗಿ ಪುತ್ರ ಸಂತಾನಕ್ಕೆ ಬೇಕಾಗಿರುವಂಥದ್ದು ಸೂರ್ಯಗ್ರಹ, ಅದರ ಜೊತೆಗೆ ಹೆಣ್ಣು ಮಕ್ಕಳ ಜಾತಕದಲ್ಲಿ ಶುಕ್ರ ಗ್ರಹಗಳು ಇರಬೇಕು. ನೋಡಿ, ಎಲ್ಲ ಸಂತಾನ ಸಮಸ್ಯೆಗಳಿಗೆ ಪಿತೃದೋಷ ಒಂದೇ ಕಾರಣ ಅಲ್ಲ. ಪಿತೃದೋಷವನ್ನು ದಾಟಿ ಬಂದಾಗ ಗ್ರಹಗಳು ನಿಮಗೆ ಸಪೋರ್ಟ್ ಇದೆಯಾ ಅನ್ನೋವಂಥದ್ದು ಬೇಕು. ನಮ್ಮ ಆಶ್ರಮದಲ್ಲಿ ಪ್ರತಿದಿನ ಈ ಥರದ ಸಹಸ್ರಾರು ಜಾತಕಗಳು ಬರ್ತಾ ಇರುತ್ತೆ. ಅದರಲ್ಲಿ ಮುಖ್ಯವಾದ ಒಂದು ಅಂಶ ಹೇಳ್ಕೊಡ್ತೀನಿ ಕೇಳಿ. ಜಾತಕವನ್ನು ಪರಿಶೀಲನೆ ಮಾಡಿದಾಗ ನಿಧಾನ ಅನ್ನುವಂತಹ ಒಂದು ಅಂಶ ಇದ್ದೇ ಇರುತ್ತಮ್ಮ. ಒಂದು 4 ವರ್ಷ 5 ವರ್ಷಗಳು ಸಮಯ ಬೇಕಾಗುತ್ತೆ ಅನ್ನೋಂಥದ್ದು ಇರುತ್ತೆ. ಆದರೆ ಗಾಬರಿಲಿ ಏನು ಮಾಡ್ಕೋತಾ ಇರ್ತಾರೆ, ಟೆಸ್ಟ್ ಮಾಡಿಸುವಂಥದ್ದು, ಅದರ ಜೊತೆಗೆ ಬೇಡದೇ ಇರೋ ಔಷಧಿಗಳನ್ನು ತಗೊಳ್ಳುವಂಥದ್ರಿಂದ ಅದು ಇನ್ನೂ ಲೇಟ್ ಆಗ್ತಾ ಇರುತ್ತೆ, ಇನ್ನೂ ಹಾಳಾಗ್ತಾ ಇರುತ್ತೆ ಕೆಲಸ. ಆ ಕೆಲಸ ಹಾಳಾಗೋದನ್ನು ಖಂಡಿತವಾಗ್ಲೂ ಮಾಡ್ಕೋಬೇಡಿ. ಸ್ಪಷ್ಟವಾಗಿ ಏನು ರಿಪೋರ್ಟ್ ಬರುತ್ತಲ್ಲ, ಡಾಕ್ಟ್ರ್ ಏನು ರಿಪೋರ್ಟ್ ನೋಡ್ತಾರಲ್ಲ, ಆ ಭಗವಂತ ಜಾತಕ ಅನ್ನೋ ರಿಪೋರ್ಟ್ ನಿಮ್ಮ ಕೈಲಿ ಆಗಲೇ ಕೊಟ್ಟು ಕಳಿಸಿದಾನ್ರಿ, ಅದನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಆ ರಿಪೋರ್ಟು ಈ ರಿಪೋರ್ಟು ಒಂದೇ ಆಗಿರುತ್ತೆ ನೋಡಬೇಕಾದ್ರೆ. ಓಕೆ ಗುರುಜಿ, ಇನ್ನು ಕುಜದೋಷ ಹಾಗೆ ಪಿತೃದೋಷದಿಂದ ಏನಾದರೂ ಸಂತಾನ ಪ್ರಾಪ್ತಿ ತಡವಾಗತ್ತಾ, ಅಥವಾ ತಡವಾಗುವುದೇ ಆದರೆ ಇದಕ್ಕೆ ಇರುವಂತಹ ಪರಿಹಾರ ಏನು ಅಂತ ಹೇಳಿ ತಿಳಿಸ್ಬೋದು? ಹೌದಮ್ಮ, ಒಳ್ಳೆ ಪ್ರಶ್ನೆ ಕೇಳಿದ್ರೆ. ಕುಜದೋಷದಿಂದ ಸಂತಾನ ತಡೆಯಾಗುತ್ತಾ ಅಂತ ನೋಡಿ, ಕುಜದೋಷ ಅನ್ನುವಂಥದ್ದು ಮದುವೆಗೆ ಸಂಬಂಧಪಟ್ಟಂಥದ್ದು ಆಗಿರುತ್ತೆ. ಅಲ್ಲೇ ಅದರದ್ದೇನಾದರೂ ವ್ಯತ್ಯಾಸ ಆದಾಗ ಮಕ್ಕಳ ಸಮಸ್ಯೆ ಆಗೇ ಆಗುತ್ತಲ್ವಮ್ಮ. ಹಾಗಾಗಿ ಕುಜದೋಷನೂ ಒಂದು ಕಾರಣ ಆಗಿರುತ್ತೆ, ಅದೇ ಪ್ರಮುಖ ಕಾರಣ ಅಂತ ಬೇಜಾರಾಗುವಂಥದ್ದು ಮಾಡ್ಕೋಬಾರ್ದು. ಎರಡನೇದು, ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಕುಜದೋಷದ ಜೊತೆಗೆ ಬೇರೆ ಯಾವ ದೋಷಗಳು ನಮಗೆ ಹೆಚ್ಚಾಗಿ ಕಾಡುತ್ತದೆ ಅಂತ. ಪಿತೃದೋಷದ ಬಗ್ಗೆ ಮಾತನಾಡಿದ್ರೆ, ಪಿತೃದೋಷವು ಒಂದು ಕಾರಣ ಆಗಿರುತ್ತದೆ. ಆದರೆ ಅದು ಎಷ್ಟು % ನಿಮಗೆ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು ಮುಖ್ಯ ಅಲ್ವಮ್ಮ. ಪಿತೃದೋಷವು ಎಷ್ಟು % ಕೆಲಸ ಮಾಡ್ತಾ ಇದೆ, ಮಗುವಿನ ಸಮಸ್ಯೆ ಯಾಕೆ ಆಗ್ತಾ ಇದೆ ಅನ್ನೋವಂಥದ್ದೇ ಕಂಡು ಹಿಡಿಯಬೇಕಾದ ಮುಖ್ಯ ಅಂಶ ಆಗಿರೋದ್ರಿಂದ ನೀವು ಎಲ್ಲವನ್ನ ಕಂಪೇರ್ ಮಾಡಿಕೊಂಡಾಗ ಅಷ್ಟೇ ನಿಮಗೆ ಆನ್ಸರ್ ಸಿಗುವಂಥದ್ದು ಯಾವ ದೋಷ ನಮ್ಮನ್ನು ಜಾಸ್ತಿ ಬಾಧಿಸುತ್ತಿದೆ ಅಂತ. ಓಕೆ ಗುರುಜಿ, ಮಹಾದೇವಮ್ಮ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ಮಹಾದೇವಮ್ಮ. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಚಾಮರಾಜನಗರದಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕು. ಓಕೆ, ಅವರ ಹೆಸರು ಹಾಗೆ ಹುಟ್ಟಿದ ದಿನಾಂಕ ಸಮಯವನ್ನು ತಿಳಿಸಿ. ಅಶ್ವಿನಿ ಅಂತ. ಓಕೆ. 10ನೇ ತಾರೀಕು ಫೆಬ್ರವರಿ 2020, ಗುರುವಾರ ರಾತ್ರಿ 10. ಓಕೆ, ಪ್ರಶ್ನೆ ಏನಂತ ತಿಳಿಸಿ. ಮಾತಾಡಿಮ್ಮ, ಕೇಳಿಸ್ತಾ ಇದೆ. ನಿಮ್ಮ ಪ್ರಶ್ನೆ ಏನಂತ ತಿಳಿಸಿ, ಗುರೂಜಿ ಇದ್ದಾರೆ ಮಾತನಾಡ್ತಾರೆ. ಮದುವೆ ಬಗ್ಗೆ ಯಾವುದು ಹೇಗಿದೆ ಅಂತ ಕೇಳಬೇಕಿತ್ತು ಮೇಡಮ್. ಓಕೆ, ಮದುವೆ ವಿಚಾರವಾಗಿ ಮಾತನಾಡ್ತಾ ಇದ್ದೀರಿ. ಯಾವ ಹಂತದಲ್ಲಿ ನಿಂತಿದೆ ತಾಯಿ? ಹುಡುಕ್ತಾ ಇದ್ದೀರಾ, ಸಿಕ್ಕಿದಾರಾ? ಹುಡುಕ್ತಾ ಇದ್ದೀನಿ ಸರ್, ಹುಡುಕ್ತಾ ಇದ್ದೀನಿ ಗುರುಜಿ. ಇನ್ನ ಫಿಕ್ಸ್ ಆಗುವಂಥದ್ದು ಆಗ್ತಾ ಇಲ್ಲ ಅನ್ನೋದ ನಿಮ್ಮ ಪ್ರಶ್ನೆ? ಗುರುಜಿ, ಅದೇ ಪ್ರಶ್ನೆ. ಕೇಳಿಸ್ಕೊಳ್ಳಿ, ಇಲ್ಲ ಅಂದರೆ ಬರ್ಕೊಳ್ಳಿ. ಒಂದು ಕೆಲಸ ಹೇಳ್ಕೊಡ್ತೀನಿ. ಈ ಜಾತಕಕ್ಕೆ ಬರುವ ಗಂಡು ಉತ್ತರ ದಿಕ್ಕಿನಿಂದ ಇರುತ್ತದೆ. ಅರ್ಥ ಆಯ್ತಾ? ಉತ್ತರ ದಿಕ್ಕಿನಿಂದ ಬರುವಂಥ ಜಾತಕಗಳನ್ನು ಯಥೇಚ್ಛವಾಗಿ ನೋಡಿ ಕಂಪೇರ್ ಮಾಡ್ಕೊಳ್ಳಿ. ಎರಡನೇದು, ಈ ಮಗಳನ್ನು ಕರ್ಕೊಂಡು ನೀವು ನಿಮ್ಮ ಮನೆ ದೇವರ ಹತ್ರ ಹೋಗಿ ಒಂದು ಕಂಕಣ ಕಟ್ಟಿಸುವಂತಹ ಕೆಲಸ ಮಾಡಿ. ಜಾತಕದಲ್ಲಿ ದೊಡ್ಡ ಸಮಸ್ಯೆಗಳೇನು ಕಾಣ್ತಾ ಇಲ್ಲಮ್ಮ. ಓಕೆ, ಧನ್ಯವಾದಗಳು ಮಹಾದೇವಮ್ಮ ಕರೆ ಮಾಡಿದ್ದಕ್ಕಾಗಿ. ಗುರುಜಿ ತಿಳಿಸ್ಕೊಡ್ತಾ ಇದೆ, ಇನ್ನು ಸಂತಾನ ಯೋಗವನ್ನು ಜಾತಕದಿಂದ ಹೇಗೆ ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳಿ. ಒಂದೊಳ್ಳೆ ಪ್ರಶ್ನೆ ಕೇಳಿದ್ರಿ. ನೋಡಿ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ 2 ವಿಚಾರಗಳ ಬಗ್ಗೆ ಖಂಡಿತವಾಗಿ ಮಾತನಾಡಿಲ್ಲ. ಒಂದು ಜೂಜು, ಆಯ್ತಾ? ಇವಾಗ ನಾನೊಂದು ಪ್ರಶ್ನೆ ಕೇಳ್ತೀನಿ. ನ್ಯೂಮರಾಲಜಿ ಕಲ್ತಿದ್ದೀವಿ ಅಂತ ಅನ್ಕೊಳ್ಳಿ. ಅವರು ಆ ನಂಬರ್ಸನ್ನು ಉಪಯೋಗಿಸಿ ಜೂಜಾಡುವಂಥದ್ದಾಗುತ್ತಾ? ಖಂಡಿತ ಆಗೋದೇ ಇಲ್ಲ ಅಲ್ವಾ? ನಾನು ಎಷ್ಟೊಂದು ಜನಕ್ಕೆ ಬರ್ಕೊಡ್ತೀನಿ 06 ನಿಮ್ಗೆ ಆಗ್ಬರುತ್ತೆ, 07 ನಿಮ್ಗೆ ಆಗ್ಬರುತ್ತೆ ಅಂತ. ಅದನ್ನೇ ಇಸ್ಪಿಟ್ಟಾಡುವಾಗ 06 ನಂದು ಅಂದ್ಬಿಟ್ಟು ಯಾವಾಗಲೂ ಗೆಲ್ಲಕ್ಕಾಗತ್ತಮ್ಮ? ಇಲ್ಲ, ಖಂಡಿತ ಇಲ್ಲ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಜೂಜ್ ಅನ್ನೋವಂಥದ್ದೇ ಇಲ್ಲ. ನಾನು ಹೇಳ್ತೀನಿ ಕೇಳಿ. ಅದರ ಜೊತೆಗೆ ಎರಡನೇದು, ಗಂಡ್ಮಗು ಆಗುತ್ತಾ ಹೆಣ್ಮಗು ಆಗುತ್ತಾ ಬರ್ಕೊಡಿ ಅಂತ ಹೇಳ್ತಾರಲ್ಲ, ಸ್ಪಷ್ಟವಾಗಿ ಹೇಳ್ತೀನಿ, ಅದು ಸಾಧ್ಯ ಇಲ್ಲದೆ ಇರುವಂಥ ಕೆಲಸ. ಜ್ಯೋತಿಷಿಗಳು ಹಿಂಗೆ ಹೇಳಿದ್ರೆ ಹೆಂಗೆ ಅಂದರೆ, ಜ್ಯೋತಿಷ್ಯ ಶಾಸ್ತ್ರವನ್ನು ಓದಿರ್ತಾರೆ ಹೊರತು ದೇವರಿಗೂ ದೊಡ್ಡವರಲ್ಲ. ಕರೆಕ್ಟ್ ಅಲ್ವಾ? ಹಾಗಾಗಿ ಇದೆರಡು ವಿಚಾರ ಇಲ್ಲ. ಯಾವುದು ಜೂಜು ಅನ್ನೋವಂಥದ್ದಿಲ್ಲ. ಇನ್ನೊಂದು
ಸಂತಾನ ಆಗತ್ತಾ ಆಗಲ್ವಾ ಅನ್ನೋವಂಥದ್ದು ಫಾರ್ಮುಲಾಗಳ ಮುಖಾಂತರ ಕಲಿಬೋದೇ ಹೊರತು ಗಂಡು ಮಗುನ ಹೆಣ್ಣು ಮಗುನ ಅನ್ನೋಂಥದ್ದಿಲ್ಲ. ಮಗು ಆಗತ್ತೆ ಮಗು ಆಗಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಜಾತಕಗಳಲ್ಲಿ ಬರಿಬಹುದು. ಅಥವಾ ಯಾವುದಾದರೂ ದೋಷಗಳಿದ್ದರೆ ಅದಕ್ಕೆ ಪರಿಹಾರಗಳನ್ನು ಗ್ರಹಗಳ ಸ್ಥಾನಗಳು ಸೂಚಿಸುತ್ತದೆ. ಮತ್ತು ಪರಿಹಾರದ ಬಗ್ಗೆ ಮಾತನಾಡಿದಾಗ ಅಮ್ಮನವರ ಆರಾಧನೆಯಿಂದ, ಏನು ಮಹಾಲಕ್ಷ್ಮಿಯ ಆರಾಧನೆಯಿಂದ, ಅದರಲ್ಲೂ ಸಂತಾನ ಲಕ್ಷ್ಮಿಯ ಆರಾಧನೆಯಿಂದ ಇದು ನಿವಾರಣೆ ಆಗತ್ತೆ. ಅದರ ಜೊತೆಗೆ ನಿಮ್ಮ ಮನೆಯಲ್ಲಿ ಗಂಡು ಮಕ್ಕಳು ಯಾವ ಆರಾಧನೆಯನ್ನು ಮಾಡಬೇಕು ಹೇಳ್ಕೊಡ್ತೀನಿ ಕೇಳಿ. ಸಂತಾನ ವೇಣುಗೋಪಾಲನ ಆರಾಧನೆಯನ್ನು ಮಾಡಬೇಕು. ಅದರಲ್ಲೂ ಯಂತ್ರಾರಾಧನೆಯಿಂದ ಅಮ್ಮ, ಆಯ್ತಾ? ನೀವು ಮಹಾಲಕ್ಷ್ಮಿನ ದುಡ್ಡನ್ನು ಸಂಪಾದನೆ ಮಾಡಬೇಕಂದ್ರೆ ಕಳಶಾರಾಧನೆ ಮಾಡಬೇಕು. ಯಂತ್ರಾರಾಧನೆಗಳನ್ನು ಮಾಡೋದ್ರಿಂದ ಖಂಡಿತವಾಗಿಯೂ ಪುತ್ರ ಸಂತಾನಕ್ಕೆ ಅದು ದಾರಿ ಮಾಡಿಕೊಡುತ್ತೆ. ಯಂತ್ರಗಳು ಬೇಕಾದಲ್ಲಿ ಬರೆಸ್ಕೋಬೇಕೇ ಹೊರತು ಸುಮ್ಮನೆ ಸಿಗುವಂಥದ್ದನ್ನು ಖಂಡಿತವಾಗ್ಲೂ ಆರಾಧನೆ ಮಾಡಬೇಡಿ, ಉಪಯೋಗ ಇಲ್ಲ. ಓಕೆ ಗುರುಜಿ, ಯಂತ್ರಗಳ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ಕಾರ ದೇವರಾಜ್. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಓಕೆ, ಗುರುಜಿ ಇದ್ದಾರೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಿಮ್ಮ ಪ್ರಶ್ನೆ? ಓಕೆ, ಮಾತಾಡಿ ದೇವರಾಜ್ ಅವರ, ಕೇಳಿಸ್ತಾ ಇದೆ. ನಮಸ್ಕಾರ ಸರ್. ನಮಸ್ಕಾರ. ಸರ್, ನಾನು ರಾಜಮಾರ್ಗದಲ್ಲಿ ಇದ್ದೀವಿ. ನನಗೀಗ 68 ವರ್ಷ. ನಮ್ಮ ಸಂಸಾರ ಚೆನ್ನಾಗೇ ಇತ್ತು. 8 ವರ್ಷದಿಂದ ನಮ್ಗೆ ಬೇರೆ ಒಂದು ಮನೆ ಕಟ್ಟು. ಸರಿ. ಆ ಮನೆಯಲ್ಲಿ ನಾವು ಹೋಗಿ ಅಲ್ಲಿ ನಾವು ಸಂಸಾರ ಅಲ್ಲಿ ಇರಬೇಕು ಅಂತಂದ್ರೆ ಯಾವಾಗಲೂ ಕಿರಿಕಾಗುತ್ತೆ. ನಾನು ಇವಾಗ ಸಪ್ರೇಟ್ ಆಗಿ ನಾನು ಇನ್ನೊಂದು ಮನೆ, ಚಿಕ್ಕದು ಒಂದು ಮನೆ ಇದೆ, ಅಲ್ಲಿ ಇದ್ದೀನಿ. ನಮ್ಮ ತಂದೆ ಮನೆಯಲ್ಲಿ. ಅರ್ಥ ಆಯ್ತಪ್ಪ, ಅರ್ಥ ಆಯ್ತು. ನೀವೊಂದು ಮನೆ ಕಟ್ಟಿದ್ರಿ, ಆ ಮನೆ ಗೃಹ ಪ್ರವೇಶ ಮಾಡಿದ್ರಿ, ಅಲ್ಲೋಗಿ ವಾಸ ಮಾಡಬೇಕು ಅಂದಾಗ ನಿಮಗೆ ಹಲವಾರು ಸಮಸ್ಯೆಗಳು ಬರ್ತಾ ಇದೆ ಅನ್ನೋಂಥದ್ದು ನಿಮ್ಮ ಪ್ರಶ್ನೆ, ಹೌದಾ? ಹೌದಮ್ಮ, ಹೌದು ಸರ್. ಆಯಿತು. ನಿಮ್ಮ ಸ್ವರವನ್ನು ಕೇಳಿದಾಗ ನನಗೆ ನಿಮ್ಮ ಜಾತಕದಲ್ಲಿ ಬುಧನ ಸಮಸ್ಯೆ ಯಥೇಚ್ಛವಾಗಿ ಕಾಣ್ತಾ ಇದೆ. ಆ ಜಾಗ ಚೆನ್ನಾಗಿಲ್ಲ, ವಾಸ್ತು ಚೆನ್ನಾಗಿಲ್ಲ ಅನ್ನೋಂಥದ್ದೆಲ್ಲ ಬೇಡ. ನಿಮಗೆ ಬುಧನ ಸಮಸ್ಯೆ ಇದೆ. ಮನೆ ದೇವ್ರು ಯಾವುದಪ್ಪ? ರೇವಣ ಸಿದ್ದೇಶ್ವರ. ನೋಡಿ, ಒಂದು ಸತಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಹಿಂದಿನವರೆಲ್ಲರೂ ರೇವಣ ಸಿದ್ದೇಶ್ವರನ್ನ ಪೂಜೆನೇ ಮಾಡ್ತಾ ಇದ್ರ, ಅಥವಾ ಬೇರೆ ಯಾವುದಾದ್ರೂ ದೇವರುಗಳ ಆರಾಧನೆಯನ್ನ ಅರ್ಧಕ್ಕೆ ಬಿಟ್ಟಿದ್ದಾರ, ನಿಲ್ಸಿದ್ದಾರ ನೋಡ್ಕೊಳ್ಳಿ. ಜಾತಕದಲ್ಲಾಗ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿನೂ ಮಾಡ್ತೀವಿ ನಾವು. ಲಕ್ಷ್ಮೀ ನರಸಿಂಹಸ್ವಾಮಿ, ಅದಕ್ಕೆಪ್ಪ ನಾನು ಹೇಳಿದ್ದು, ನಿಮ್ಮ ಸ್ವರದಲ್ಲಿರುವಂಥ ತರಂಗಗಳು ವಿಷ್ಣುವಿಗೆ ಸಂಬಂಧಪಟ್ಟಂತದ್ದಾಗಿರುತ್ತೆ. ಈಗ ತಾನೇ ಹೇಳಿದ್ರಿ ನೋಡಿ, ಲಕ್ಷ್ಮೀ ನರಸಿಂಹದೇವರು ಅಂತ, ಹೌದಲ್ವಾ? ಅವರ ಆರಾಧನೆಯನ್ನ ಯಥೇಚ್ಛವಾಗಿ ಮಾಡೋದ್ರಿಂದ ನಿಮಗೆ ಈ ಸಮಸ್ಯೆಯಿಂದ ಈಚೆ ಬರಬಹುದು. ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಸ್ವರದಲ್ಲಿ ಬುಧನ ಅನುಗ್ರಹ ಇದೆ. ಆ ದೇವರನ್ನ ಉಪಾಸನೆ ಮಾಡಿ ಒಳ್ಳೆದಾಗುತ್ತೆ. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಕೊನೆಯದಾಗಿ ಸಂತಾನ ಪ್ರಾಪ್ತಿಯ ಕುರಿತಂತೆ ತಿಳಿಸ್ತಾ ಹೋಗೋದಾದ್ರೆ? ಸಂತಾನ ಪ್ರಾಪ್ತಿಗೆ ಜಾತಕಗಳಲ್ಲಿ ಹಲವಾರು ದೋಷಗಳಿದ್ದರೂ ದೇವರ ಆರಾಧನೆಯಿಂದ ಅದನ್ನು ಸರಿ ಮಾಡ್ಕೋಬಹುದು. ನಿಮ್ಮ ಮಾನಸಿಕತೆಯನ್ನು ದಯವಿಟ್ಟು ನೆಮ್ಮದಿಯಾಗಿ ಇಟ್ಕೊಳ್ಳಿ. ಹಿಂದಿನವ್ರು ಕರೆ ಮಾಡಿದ್ರು ನೋಡಿ, ಅವರ ಸ್ವರದಲ್ಲಿ ಸ್ಪಷ್ಟವಾಗಿ ಬುಧನ ಸಂಯೋಗ ಕಾಣ್ತಾ ಇತ್ತು. ಅದೇ ಥರ ವಿಶೇಷವಾದಂತಹ ಜಾತಕದಲ್ಲಿ ಯಾವ ಸಂಯೋಗಗಳು ಇದೆ, ಅದರ ಜೊತೆಗೆ ನೀವು ನಮ್ಮ ಕಚೇರಿಗೆ ಬಂದಾಗ ನಿಮ್ಮ ಸ್ವರದ ಮುಖಾಂತರ ಯಾವ ಅನುಷ್ಠಾನ ಮಾಡಿದ್ರೆ ಖಂಡಿತವಾಗ್ಲೂ ಪುತ್ರ ಸಂತಾನ ಆಗತ್ತಾ ಆಗದೇ ಇಲ್ವಾ, ಅದೆಲ್ಲ ಡಿಸೈಡ್ ಮಾಡ್ಕೋಬಹುದು. ಒಂದು ವಿಚಾರ. ಎರಡನೇ ವಿಚಾರ ಏನು, ಯಂತ್ರಗಳನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿದೆ. ಯಂತ್ರಗಳು ನಾನು ಸಾವಿರಾರು ಜನಕ್ಕೆ ಉಚಿತವಾಗಿ ಕೊಡ್ತೀನಿ. ಕಾರಣ ಏನು ಗೊತ್ತಮ್ಮ? ಉಚಿತವಾಗಿ ಏನಕ್ಕೆ ಕೊಡ್ತೀರಾ ಅಂದರೆ, ನಮ್ಮ ಆಶ್ರಮದಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ಅವರಿಗೆ ಯಂತ್ರಶಾಸ್ತ್ರ ನಾನು ಹೇಳ್ಕೊಡ್ತೀನಿ, ಅವ್ರು ತಂದು ಬರೀತಾರೆ ಯಂತ್ರನ. ಹಾಗಾಗಿ ನಾನು ಅವ್ರಿಗೆ ಉಚಿತವಾಗಿ ಕೊಡಬಹುದು. ನಾನು ಬೇರೆಯವ್ರ ಹತ್ರ ಬರ್ಸಿ ಮಾರ್ಕೆಟಿಂದ ತಂದು ದುಡ್ಡು ಕೊಟ್ಟು ನಿಮಗೆ ಕೊಡೋಂಗಿದ್ದಿದ್ರೆ ಖರ್ಚಾಗುತ್ತೆ ಅಂತ ಹೇಳ್ಬೋದಿತ್ತು ಅಲ್ವಮ್ಮ. ಹಾಗಾಗಿ ವಿದ್ಯಾರ್ಥಿಗಳು ಬರೀತಾರೆ, ಅದನ್ನು ನಿಮಗೆ ಕೊಡ್ತೀನಿ, ಉಪಯೋಗಿಸ್ಕೊಳ್ಳಿ. ಓಕೆ ಗುರುಜಿ, ಇನ್ನು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಸಂತಾನ ಪ್ರಾಪ್ತಿಯ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೋಸ್ಕರ ಹಂಚಿಕೊಂಡಿದ್ದೀರಾ. ಧನ್ಯವಾದಗಳು ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನಿಮಗೂ ಅಷ್ಟೇ ಜಿ ಕನ್ನಡ ನ್ಯೂಸ್ ಅವ್ರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಓಕೆ, ನೋಡಿದ್ರಲ್ವ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂತಾನ ಪ್ರಾಪ್ತಿಯ ವಿಚಾರದ ಕುರಿತಂತೆ ಗುರೂಜಿ ಯಾವ ರೀತಿಯಾಗಿ ಅರ್ಥಗರ್ಭಿತ ವಿಚಾರವನ್ನು ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಅನಿಲ್ ಗುರೂಜಿ, ಆನಂದ ಸೇವಾ ಸದನ ಟ್ರಸ್ಟ್, ವೃದ್ಧಾಶ್ರಮ ಮತ್ತು ಪುನರ್ವಸತಿ ಕೇಂದ್ರ, ಜವರೇಗೌಡ ನಗರ, ರಾಜರಾಜೇಶ್ವರಿ ನಗರ, ಬೆಂಗಳೂರು 560098. ದೂರವಾಣಿ ಸಂಖ್ಯೆ 9663590911.